Recorder. ಹಾಯ್ ಗೈಸ್, ಮೊಬೈಲ್ ಟೆಕ್ಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಪವನ್ ಮಾತಾಡ್ತಿರೋದು. ಗೈಸ್, ಇಂದಿನ ವಿಡಿಯೋದಲ್ಲಿ ಒಂದು ಹೊಸ ಸ್ಯಾಮ್ಸಂಗ್ನಲ್ಲಿರುವಂಥ ಒಂದು ಸೆಟ್ಟಿಂಗ್ಸ್ ಬಗ್ಗೆ ತಿಳ್ಕೊಂಬರೋಣ. ಗೈಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. Home screen page. Tap to activate. ಬ್ರೈಟ್ನೆಸ್ನ ಸ್ವಲ್ಪ ಜಾಸ್ತಿ ಇಟ್ಕೊಳ್ತೀನಿ. Notification. 5%, 10, 15%, 36%, 51%. Back. ಓಕೆ ಗೈಸ್. One UI. Tap to ಗೈಸ್, ಇಲ್ಲಿ ಏನಪ್ಪ ಇದ್ರ ವಿಶೇಷ ಅಂದರೆ, ನೀವು ರಿಪೇರಿ ಮಾಡುವಾಗ ಫೋನ್ ಸ್ಟೋರ್ಗೆ ಕೊಟ್ಟು ಅಲ್ಲಿ ಇದು ಯೂಸ್ ಆಗುತ್ತೆ ತುಂಬ. ಜೊತೆಗೆ ನೀವು ಇದನ್ನೆಲ್ಲ ಸೆಟ್ ಮಾಡುವಾಗ ಸ್ಕ್ರೀನ್ ಲಾಕ್ ಇಂಪಾರ್ಟೆಂಟು ಆಗಿರುತ್ತೆ. ಮತ್ತು ನೀವು ಯಾವುದೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ರೂ ಕೂಡ ಅದು ತೋರಿಸೋದಿಲ್ಲ. ಹೊಸ ಬಾಕ್ಸ್ ಪೀಸ್ ಯಾವ ರೀತಿ ಇರುತ್ತೋ ಆ ರೀತಿ ಬರುತ್ತೆ. ಜೊತೆಗೆ ಟಾಕ್ ಬ್ಯಾಕ್ ಕೂಡ ಆಫ್ ಆಗುತ್ತೆ. ನೀವು ರಿಪೇರಿ ಎಲ್ಲ ಮಾಡಾದಮೇಲೆ ಮತ್ತೆ ನೀವು ಅದರಿಂದ ಎಕ್ಸಿಟ್ ಆದರೆ ನೀವು ಹೆಂಗೆ ಏನೇನು ಇನ್ಸ್ಟಾಲ್ ಮಾಡಿದ್ರಿ ಅವೆಲ್ಲ ಬ್ಯಾಕಪ್ ತಗೋಬೋದು. ವಾಪಸ್ ಅದೇ ಆಟೋಮೆಟಿಕ್ಲಿ ಬ್ಯಾಕಪ್ ಆಗುತ್ತೆ. ಮತ್ತು ಇನ್ನೊಂದು ಗೈಸ್, ನೀವು ಟಾಕ್ ಬ್ಯಾಕ್ ಆಫ್ ಆಗುತ್ತೆ, ಇದು ಇಂಪಾರ್ಟೆಂಟು. ನೀವು ಟಾಕ್ ಬ್ಯಾಕ್ನ ನಾರ್ಮಲ್ ಸೈಟೆಡ್ ಪರ್ಸನ್ ಹತ್ರ ಆನ್ ಮಾಡಿಸ್ಕೊಳ್ಬೇಕಾಗುತ್ತೆ. ಬನ್ನಿ ಶುರು ಮಾಡೋಣ. ಈಗ ಸೆಟ್ಟಿಂಗ್ ಒಳಗಡೆ ಹೋಗ್ತಾ ಇದ್ದೀನಿ. Notification. Torch off. Settings. ಓಕೆ, ಇಲ್ಲಿ ಡಿವೈಸ್ ಕೇರ್ ಒಳಗಡೆ ಹೋಗ್ಬೇಕಾಗುತ್ತೆ. ನೀವು ಈ ಮೇಂಟೆನೆನ್ಸ್ ಮೂಡ್ ಅನ್ನೋದು ಇದು ಸೆಟ್ಟಿಂಗು. ಇದನ್ನ ಆನ್ ಮಾಡುವಾಗ ನೀವು ಟಾಕ್ ಬ್ಯಾಕ್ನ ಗೂಗಲ್ ಟಾಕ್ ಬ್ಯಾಕ್ಗೆ ಸೆಟ್ ಮಾಡ್ಕೊಳ್ಳಿ, ಅಥವಾ ನೀವು ಇದೇ ಇರಲಿ ಅಂದರೆ ಇರಲಿ. ಜೊತೆಗೆ ಒಟ್ಟು ಟಾಕ್ ಬ್ಯಾಕಂತೂ ಕಂಪಲ್ಸರಿ ಆಫ್ ಆಗೇ ಆಗುತ್ತೆ. ಓಕೆ, ಇವಾಗ ಡಿವೈಸ್ ಕೇರ್ ಅನ್ನೋ ಒಂದು ಆಪ್ಷನ್ ಒಳಗಡೆ ಹೋಗೋಣ. ಇದು ಕೆಲವೊಂದು ಫೋನಾಗಿ ಬೇರೆ ಥರ ಇರುತ್ತೆ. ಎಲ್ಲ ಫೋನಾಗೂ ಇರೋದು ಡೌಟು. ಓಕೆ, ಒಂದು ಪ್ಲೇಸಲ್ಲಿದೆ, ಒಂದು ಪ್ಲೇಸಲ್ಲಿ ರಿಪೇರಿಂಗ್ ಮೋಡ್ ಅಂತ ಇದೆ. ನೀವು ಅಲ್ಲೋಗಿ ಆನ್ ಮಾಡ್ಕೋಬೇಕಾಗುತ್ತೆ. ಬನ್ನಿ ಶುರು ಮಾಡೋಣ. Sounds and notification. Edge panels. Battery. Wallpaper. Themes. Home. Lock screen. Secure. Location. Safety and accounts and Google. Advanced. Digital well. Device care. ಓಕೆ, ಇಲ್ಲಿ ಡಿವೈಸ್ ಕೇರ್ ಒಳಗಡೆ Device care. Tap to. ಗೈಸ್, ನೀವು ಲಾಕ್ ಮಾತ್ರ ಸ್ಕ್ರೀನ್ ಲಾಕ್ ಇಟ್ಟಿರಲೇಬೇಕು. ಇಟ್ಟಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ ಅನ್ನೋದಕ್ಕಿಂತ ಸೇಫ್ ನಿಮ್ಮ ಫೋನ್ಗೆ. ಮತ್ತೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಇದ್ದೀನಿ. Device search. Care. More good. Optimize now. Battery. Storage. Memory. App protect. Ultra data. Performance. Auto optimize. Additional software update. Maintenance mode. ನೋಡಿ, Protect your privacy when your phone is being repaired. ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಮತ್ತೆ ಕೇಳಿಸ್ಕೊಳ್ಳಿ. Software. Maintenance mode. Protect your privacy while your phone is being repaired. ನೋಡಿ, ಅದೇ ಇನ್ಸ್ಟ್ರಕ್ಷನ್ ಕೊಡುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. Maintenance mode. Tap to activate. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಇದ್ದೀನಿ. Maintenance mode. Maintenance mode protects your privacy while someone else is using your phone, such as when you're sending it for repairs. ನೋಡಿ, ಎಲ್ಲ ಅದೇ ಇನ್ಸ್ಟ್ರಕ್ಷನ್ ಕೊಡುತ್ತೆ, ಓದ್ಕೊಳ್ಳಿ. How maintenance mode keeps you safe. Bullet. Only pre-installed apps are available. Personal data, including pictures, messages, and accounts, can't be accessed, and downloaded apps are hidden. ನೋಡಿ, ಯಾವ ಅಪ್ಲಿಕೇಶನ್ ಕೂಡ ಇನ್ಸ್ಟಾಲ್ ಆಗಲ್ಲ. ಯಾಕೆಂದರೆ ಇದು ನಾನು ನಿನ್ನೆ ಎಕ್ಸ್ಪೆರಿಮೆಂಟ್ ಮಾಡಿ ನಿಮಗೆ ಮಾಡ್ತಿರೋವಂಥ ವೀಡಿಯೋ ಇದು. ನಾನು ಫ್ಲಾಶ್ ಆಯ್ತೇನೋ ಅಂದ್ಕೊಂಡೆ, ಯಾಕೆಂದರೆ ನಾನು ಮರ್ತೋಗ್ಬಿಟ್ಟಿದ್ದೆ ಮೇಂಟೆನೆನ್ಸ್ ಮೂಡಿಗೆ ಜಾಯ್ನ್ ಆಗಿರೋದು. ಮರ್ತೋಗ್ಬಿಟ್ಟು ನಾನು ಮೇಲೆಲ್ಲ ಕ್ರಿಯೇಟ್ ಮಾಡಿದೆ. ಮತ್ತೆ ಜ್ಞಾಪಿಸ್ಕೊಂಡದು ಎಕ್ಸಿಟ್ ಆಗಿದ ತಕ್ಷಣ ಬ್ಯಾಕಪ್ ಎಲ್ಲ ವಾಪಸ್ ಬಂತು. ಏನಪ್ಪ ಅಂದರೆ ಮೆಸೇಜಸ್ಸು ಓಪನ್ ಆಗೋಲ್ಲ. ಅವರಿಗೆ ರಿಪೇರಿ ಮಾಡೋಕ್ಕೆ ಕೊಟ್ಟಾಗ ಸೆಟ್ಟಿಂಗು ಮತ್ತು ಫೋನ್ ಕಾಲು ಜೊತೆಗೆ ವೈಫೈ, ಬ್ಲೂಟೂತ್ ಇಷ್ಟೇ ಆನ್ ಆಗೋದು. ಯಾವ ಅಪ್ಲಿಕೇಶನ್ ಕೂಡ ಇನ್ಸ್ಟಾಲ್ ಆಗೋಲ್ಲ, ವರ್ಕು ಆಗೋಲ್ಲ. ಓಕೆ, ನೆಕ್ಸ್ಟ್ ನೋಡೋಣ. You will need to unlock your phone to turn off maintenance mode. ನೋಡಿ, ನೀವು ಟರ್ನ್ ಆಫ್ ಮಾಡುವಾಗ ಅದರಿಂದ ಮೇಂಟೆನೆನ್ಸ್ ಮೂಡಿಂದ ಎಕ್ಸಿಟ್ ಆಗುವಾಗ ಅದು ಅನ್ಲಾಕ್ ಕೇಳುತ್ತೆ. ಆವಾಗ ನೀವು ಪ್ಯಾಟ್ರನ್ ಆಗಿರ್ಬೋದು, ಪಾಸ್ವರ್ಡು ಏನಾದರೂ ವೆರಿಫೈ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ನೋಡೋಣ. What happens when you turn off maintenance mode? Bullet. Everything will go back to the way it was when maintenance mode was first turned on. ನೋಡಿ. Bullet. Nothing will be saved that happens while maintenance mode is on, such as downloaded data, app installations, or settings changes. ನೋಡಿ, ಸೆಟ್ಟಿಂಗ್ ಎಲ್ಲ ಚೇಂಜ್ ಆಗುತ್ತೆ ಅಂತ ಹೇಳುತ್ತೆ. ಬಾಕ್ಸ್ ಪೀಸ್ ಯಾವ ರೀತಿ ಇರುತ್ತೋ ಆ ರೀತಿ ಬರುತ್ತೆ. ಬಟ್ ನಿಮ್ಮ ಫೋನನ್ನು ಯಾರೂ ಯೂಸ್ ಮಾಡೋಕ್ಕಂತೂ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ನೋಡೋಣ.
Backing up your data is recommended just in case data is lost while your phone is being repaired. ನೋಡಿ, ಏನಾದರೂ ರಿಪೇರಿ ಮಾಡುವಾಗ ನಿಮ್ಮ ಡೇಟಾ ಮಿಸ್ಸಾಗಿ ಹೋಗಬಹುದು ಅಂತಲೂ ಕೂಡ ಅದು ಹೇಳುತ್ತೆ. ಬ್ಯಾಕಪ್ ತಗೊಳ್ಳಿ ಅಂತ. ನೋಡಿ, ಮುಂದೆ ರೈಟಿಗೆ ಸ್ವೈಪ್ ಮಾಡ್ತಾ ಇದ್ದೀನಿ. Temporary cloud backup. Backup unlimited data to Samsung Cloud for up to 30 days or restore data you've backed up. ನೋಡಿ, ಬ್ಯಾಕಪ್ ತಗೊಳ್ಳಿ ಅಂತ ಹೇಳುತ್ತೆ. External storage backup. Backup data to a USB storage device. Restore later on this device or another device using smart switch. ನೋಡಿ, Tap to ನೀವು activate. ಎಕ್ಸ್ಟರ್ನಲ್ ಕಾರ್ಡಿಗೆ ಅಂದರೆ ಮೆಮೊರಿ ಕಾರ್ಡಿಗೆ ನೀವು ಬ್ಯಾಕಪ್ ಆದರೂ ತಗೋಬೋದು. ನಾನೇನು ತಗೊಂಡಿರಲಿಲ್ಲ, ಸೊ ತಗೊಳ್ಳಿ, ಇಂಪಾರ್ಟೆಂಟ್ ಇದ್ದರೆ. ನೆಕ್ಸ್ಟ್ ನೋಡೋಣ. Turn on button. ಇಲ್ಲಿ Tap to ಟರ್ನ್ ಆನ್ ಅಂತ activate. ಸಿಗುತ್ತೆ. ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡೋಣ. Your phone needs to restart the turn on maintenance mode. To help our support staff analyze any problems with your phone, we recommend creating a system log before starting maintenance mode. The log shows which apps were used and any errors that may have occurred recently, but doesn't include any other personal information. The log will only be used to analyze problems and not for any other purpose. It normally takes around 2 minutes to create the log. Tap the toggle. ನೋಡಿ, ಅದೇ ಇನ್ಸ್ಟ್ರಕ್ಷನ್ ಎಲ್ಲ ಕೊಡುತ್ತೆ. ನೆಕ್ಸ್ಟ್ ನೋಡೋಣ. Restart button. ರಿಸ್ಟಾರ್ಟು. Restart without creating log. ರಿಸ್ಟಾರ್ಟ್ Tap the toggle. ವಿತೌಟ್ ಕ್ರಿಯೇಟಿಂಗ್ ಲಾಕ್. Your phone needs to restart the turn on maintenance mode. Restart without creating log. ನೀವು Tap the ವಿತೌಟ್ toggle. ಲಾಕ್ ಇಲ್ಲದೇ ರಿಸ್ಟಾರ್ಟ್ ಕೊಡೋಕೆ ಹೋಗ್ಬೇಡಿ. ರಿಸ್ಟಾರ್ಟ್ ಕೊಟ್ಟಿರೋದು ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಆಗುತ್ತೆ. ಮತ್ತು ನೀವು ಲಾಕ್ ಏನಿಟ್ಟಿರ್ತೀರಿ ಅನ್ನೋದೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಕ್ರೀನ್ ಲಾಕು ಕೇಳುತ್ತೆ ನೀವು ಎಕ್ಸಿಟ್ ಆಗುವಾಗ. ನಾನು ಎಕ್ಸಿಟ್ ಆಗೋದು ತೋರ್ಸೋಕ್ಕೆ ಇನ್ನೊಂದು ಫೋನ್ ಇದ್ದಿದ್ರೆ ತೋರಿಸ್ಬೋದು. ಸೊ ಅದು ಇಲ್ಲ, ಹಾಗಾಗಿ ಒಂದೇ ಫೋನ್ ಆದರೆ ಕಾಲ್ ಮಾಡಿರೋದು. ಎಕ್ಸಿಟ್ ಆಗೋದು ಒಂದು ಸರ್ತಿ ನೋಡೋಣ, ಮಾಡ್ತೀನಿ ಅದನ್ನು ವೀಡಿಯೋನ. ಸದ್ಯಕ್ಕೆ ಇರೋದು ಇಷ್ಟೇ. ಏನಿಲ್ಲ, ನೀವು ಎಕ್ಸಿಟ್ ಆಗುವಾಗ ನೀವೇನು ಇದೇ ಸೆಟ್ಟಿಂಗಿಗೆ ಬಂದುಬಿಟ್ಟು ಡಿವೈಸ್ ಕೇರ್ ಒಳಗಡೆ ಇಲ್ಲಿ ಎಕ್ಸಿಟ್ ಮೇಂಟೈನ್ ಮೋಡ್ ಅಂತ ಸಿಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಪ್ಯಾಟ್ರನ್ ಇಟ್ಟಿರ್ತಿರೋ ಪಾಸ್ವರ್ಡು ಯಾವುದಾದ್ರೂ ಆಯಿತು ಅದು ಕೇಳುತ್ತೆ ವೆರಿಫೈಗೆ. ಅಲ್ಲಿ ನೀವು ಲಾಕ್ ತೆಗೆದ ತಕ್ಷಣ ಕೆಲವೊಂದು ಸತಿ ಡನ್ ಕೇಳುತ್ತೆ, ಕೆಲವೊಂದು ಸತಿ ಓಕೆ ಕೇಳುತ್ತೆ, ಅಥವಾ ಒಂದೊಂದು ಸತಿ ಏನೂ ಕೇಳಲ್ಲ. ಸೊ ಹಂಗೆ ಡೈರೆಕ್ಟ್ಲಿ ಎಕ್ಸಿಟ್ ಆಗುತ್ತೆ. ಎಕ್ಸಿಟ್ ಆಗಿದ ತಕ್ಷಣ ನಿಮ್ಮ ಏನು ಬ್ಯಾಕಪ್ ಇರುತ್ತೋ ಎಲ್ಲ ವಾಪಸ್ ಬರುತ್ತೆ. ಸೊ ಗೈಸ್, ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 200ಗೆ ರೀಚ್ ಆಗೋಕ್ಕೆ ಇನ್ನೊಬ್ಬರು ಮಾತ್ರ ಬೇಕಾಗಿದ್ದಾರೆ. ಸೊ ದಯವಿಟ್ಟು ರೀಚ್ ಮಾಡಿಸಿ. ಹಾಗೆ ನಮ್ಮ ಚಾನಲನ್ನು ಹೆಚ್ಚಿನ ಜನರಿಗೆ ರೆಕಮೆಂಡ್ ಮಾಡಿ. ಹಾಗೆ ನಮ್ಮ ಗುಂಪಿಗೆ ಸೇರಬೇಕು ಅಂದರೆ ಈ ಚಾನಲ್ ಅಬೌಟ್ ಪೇಜಲ್ಲಿ ನಮ್ಮ ವಾಟ್ಸಪ್ ಗುಂಪಿನ ನಿಯಮಗಳಿದೆ ವಿಡಿಯೋ. ಆ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಟೆಲಿಗ್ರಾಮ್ ಚಾನಲ್ ಇದೆ, ವಾಟ್ಸಪ್ ಚಾನಲ್ಲು ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇದೆ. ನೀವು ಅಲ್ಲಿಂದ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.